ಐತೆ ಅದು ಕಾಣಿಸ್ತಾ ಇಲ್ಲ. ಮೇಲೆ ನಾನು ಯಾಕಂದ್ರೆ ಕಾಣಿಸ್ಬೋದೇನು, ಕಾಣಿಸಲ್ಲ ಮೇಡಮ್. ಇಲ್ಲೈತೆ, ಮುಂದಕ್ಕೆ ಐತೆ. ಇದು ನಮ್ಮ ಕುಟುಂಬದ ಹೆಸರು ನಾನು ಹೇಳ್ದಲ್ಲ, ನಮ್ಮ ಮುನಿಯಕ್ಕಯ್ಯಮ್ಮನ ಅಂತ. ಅವರು ಇದು ಆದಿಶಕ್ತಿ ನಿಲಯ ಅಂದರೆ ನಮ್ಮ ಕುಟುಂಬದ್ದು, ನಮ್ಮದು ಆದಿಶಕ್ತಿ ನಿಲಯ ಅಂದರೆ ಈ ತಾಯಿ ಹೆಸರೇ. ಅಯ್ಯಮ್ಮನೇ ಅಲ್ಲ, ಆದಿಶಕ್ತಿ. ಇದು ನಮ್ಮ ತಾತ ಅಜ್ಜಿ ಹೆಸರು. ಅವರು ನಮ್ಮ ಅಜ್ಜಿನೇ ಈ ದೇವ್ರನ್ನ ಅವಾಗ ಮಾಡಿದ್ದು, ಮುನಿಯಕ್ಕಯ್ಯಮ್ಮ. ಚಿಕ್ಕತಿಪ್ಪಣ್ಣ ಮತ್ತು ಮಕ್ಕಳು. ಇದು ನಮ್ಮ ಎಂಟ್ರೆನ್ಸು. ಇವಾಗ ಊಣಿರೋದು, ಅವಾಗೆಲ್ಲ ಇದು ಓಪನ್ ಐತೆ ಮೇಡಮ್. ಆಮೇಲೆ ಈ ದೇವಸ್ಥಾನ ಕಟ್ಟಿ ಯಾರು ಬೇಕನ್ನ ಬಂದು ಪೂಜೆ ಮಾಡ್ಕೊಂಡು ಹೋಗ್ಬೋದು. ಇದು ನಾವು 5 ಜನ ಅಣ್ಣ ತಮ್ಮಂದ್ರು. ಇದು ನಮ್ಮ 3ನೇ ದೊಡ್ಡಪ್ಪನ, ಅದು ನಮ್ಮ ಮೊದಲನೇ ದೊಡ್ಡಪ್ಪನ, ಅವರು 4ನೇ ಊರು, ಇವರು 2ನೇ ಊರು, ನಾವು 5ನೇ ಊರು. ಇದು ನಮ್ಮದು ಹಳೆ ಮನೆ. ಆಮೇಲೆ ನಾನು ಹಿಂದೆ ಹೊಸ ಮನೆ ಕಟ್ಕೊಂಡು ಅಲ್ಲಿಂದ ಅಲ್ಲಿ ಹಿಂಗೆ ಹೋಗಿ ಆ ರೋಡ್ ಹೊರ್ಕೊಂಡು ನಮ್ಮದೇನೇನೆ ಎಲ್ಲ ಇಲ್ಲೇ ಅಕ್ಕಪಕ್ಕದಾಗೇನೇನೆ ಇಟ್ಕೊಂಡಿದ್ವಿ. ಹಾಂ ಹಾಂ, ಅವ್ರು ಮಾತಾಡೋಕ್ಕಾಗಲ್ಲ ಮೇಡಮ್. ಹ್ಞೂ ಮೇಡಮ್. ಎಲ್ಲ ಎಡ್ತೊಚ್ಕೊಂಡ ವರ್ರ ವಾ ಅಲ್ಲ ಕಾಪಿ ಏನು ಮನೆ ಕುಡಿಸು ಇದು ಪಣ್ಣಿ ವಾ ನೀವು ವಾಂಕಿ ಊಟ ತಕ್ಕ ವಾಂಗ ಅಲ್ಲ ಊಟ ಇದು ನಮ್ಮ ಹಳೆ ಮನೆ. ಇದು ಇಲ್ಲಿದ್ದಿದ್ದು ಎಂಟ್ರೆನ್ಸ್ ಆ್ಯಕ್ಚುಲಿ ಗೊತ್ತಾಗುತ್ತೆ ನಿಮ್ಗೆ ಇಲ್ಲಿ. ಇದ್ರನ್ನ ಆಮೇಲೆ ಇದು ಮಾಡಿ ಹಿಂದಕ್ಕೆ ಇಲ್ಲಿ ನಮ್ಮ ದನದ ಕೊಟ್ಟಿಗೆನ ದನದ ಕೊಟ್ಟಿಗೆ ಇದ್ದಿದ್ದು. ಇದ್ರನ್ನ ಹಿಂದೆ ಮನೆ ಕಟ್ಕೊಂಡಿದ್ದು. ಹಾಂ, ಇದು ನೋಡಿರಿಲ್ಲ ನೀವು? ಇರ್ರಿ ಬಿಡ್ತೀನಿ. ಇಲ್ಲ ಒಡ ಹೆಂಗ್ ಸಿಟ್ ಡೌನ್ ಬ್ಲ್ಯಾಕಿ, ಸಿಟ್ ಡೌನ್. ಏಯ್ ಬೈ, ಸಿಟ್. ಗುಡ್ ಬೈ. ವೆರಿ ಗುಡ್ ಬೈ. ಎಷ್ಟು ಚೆನ್ನಾಗಿ ಕೇಳುತ್ತಲ್ಲ ಸರ್ ಇದು? ಹಾಂ ಮೇಡಮ್, ಸೂಪರಾಗಿ ಕೇಳುತ್ತೆ ಮೇಡಮ್. ಇದಿಷ್ಟು ದಪ್ಪ ಇಷ್ಟು ಇದಿದ್ರು ಕಾರ್ ಸ್ಪೀಡಲ್ಲಿ 80 ಸ್ಪೀಡ್ ಹೋದ್ರೆ ಅವ್ರು ಅಷ್ಟು ಹೆಚ್ಚು ಕಮ್ಮಿ ಹಿಂದೆನೇ ಬರುತ್ತೆ. ಅಷ್ಟು ಓಡುತ್ತಾ? ವಾಮ ಅದನ್ನ ನೋಡೋಷ್ಟೊತ್ತಿಗೆ ಭಯ ಬೀಳ್ತಾರೆ. ನೋಡೋಣ, ಏನು ಮಾಡಲ್ಲ ಸರ್, ಎಷ್ಟು ಚೆನ್ನಾಗಿ. ಮೇಡಮ್ ನಾನಿದ್ರೆ, ನಾನಿಲ್ಲ ಅಂದರೆ ಅಯ್ಯಪ್ಪ. ಅಂದರೆ ಇದು ಬಂದ್ಬಿಟ್ಟು ಪಾಕೆಟ್ ಸೈಜ್ ಪಿಟ್ಬುಲ್ಲು ಆ್ಯಕ್ಚುಲಿ ನಿಷೇಧ ಆಗೈತೆ. ಪಿಟ್ಬುಲ್ಲು ಮತ್ತು ರಾಟ್ವಿಲ್ಲರು ಇವೆಲ್ಲ ಸಾಕಂಗಿಲ್ಲ ಅಂತ ಗೌರ್ಮೆಂಟಲ್ಲಿ ಪರ್ಮಿಷನ್ನೇ ಇಲ್ಲ ಅನಿಸುತ್ತೆ. ಯಾಕಂತಂದರೆ ರ್ಯಾಶ್ ಬ್ರೀಡ್ಸ್ ಅಂತ. ಇದು ಪಿಟ್ಬುಲ್ಲು ಪಾಕೆಟ್ ಸೈಜ್ ಪಿಟ್ಬುಲ್ಲು. ಇದು ಬಂದ್ಬಿಟ್ಟು ಇದು ಎರಡೂ ನಮ್ಮ ಒಬ್ಬನೇ ಫ್ರೆಂಡ್. ಹಾಂ, ಕೋಲಾರ ಅವ್ರ ಹತ್ರ. ಇದು ಈ ಮರಿಗೆ ಒಂದು 30 ದಿನ ಆಗಿರ್ಬೇಕು ಮೇಡಮ್. ಇದು ಬಂದ್ಬಿಟ್ಟು ಡಬರ್ ಮ್ಯಾನ್ ಚೆನ್ನಾಗಿದೆ ಮರಿ. ಇವಾಗ ಇದೇ ಸೈಜು ಮರಗಳು ಅಲ್ಲಿರೋದು, ಅಲ್ಲದ್ದು ಉಳಿದದ್ದು ಒಂದು 5 ಮರ ತಂದು ಅದೇ ತೋಟದಲ್ಲಿದ್ವಲ್ಲ ತೆಂಗಿನ ಮರ, ಅವೇ ಇವು ಇಲ್ಲಿ ಉಣಿದು. ಇನ್ನು ಮಾಮೂಲಿ ಇದು ನಮ್ಮ ಮನೆ. ಇದು ಫಸ್ಟ್ ದನದ ಕೊಟ್ಟಿಗೆ ಇತ್ತು. ಯಾವ್ದಿದ? ದನದ ಕೊಟ್ಟಿಗೆ ಇದ್ದಿದ್ರನ್ನ ಇದು ಮಾಡಿದ್ದು. ಒಳಗಡೆ ದೀಪ ಒಂದು ಹಿಡ್ಕೊಂಬಂದ್ಬಿಡಿದ್ರು. ಬನ್ರಿ, ನಾಷ್ಟ ಮಾಡಿದ್ರಾ? ಮನೆಯಿಂದ ರೊಟ್ಟಿ ತಿಂದಿದ್ದೆ. ನೋಡ್ರಿ, ಇದು ನಮ್ಮ ಅಕ್ಕನವರು ಏನೇ ಒಂದು ಫಂಕ್ಷನ್ ಮಾಡಿದ್ರು ಇವ್ರು ನಮ್ಮ ಅತ್ತಿಗೆ ಎಲ್ಲ ಸೇರಿ ಎಲ್ಲ ನಾವೇನೆ ಮಾಡ್ಕೊಳೋದು. ಜಾಮ ಬನ್ನಿ ಅಲ್ಲಿ ಇರಂಗ ವೀಡಿಯೋ ಮಾಡ್ರಿ. ಬನ್ನಿ. ನಮಸ್ತೆ. ಹಿಂಗೆ ದೀಪ ಪರವಾಗಿಲ್ಲ, ಬನ್ರಿ. ಇಲ್ಲಿ ಬಾಣ ಮನೆ ಹಿಡಿತೀರಿ ಕೊಡಿಲಿ, ಫಾಸ್ಟ್ ಮಾಡಲ್ಲ. ಆಮೇಲೆ ಹಿಡಿಯೋಣ ಅದನ್ನು ಬೇಕಾರೆ. ನಾನು ದೇವ್ರ ಮನೆ ನೋಡ್ಬೇಕಂತ ಆಸೆ ಇತ್ತು ನಿಮ್ಮ ಮನೆದು. ನೋಡಿರಿ, ಈ ಥರ ದೀಪ ಮಾಡಿ ಇಲ್ಲೈತೆ ನೋಡ್ರಿ ದೀಪ. ಮರಿಗಳು ಹೊಡಿಬೇಕಂದ್ರೆ ಹಿಂಗೆ ದೀಪ ಮಾಡಿ ಇದು ಬಂದ್ಬಿಟ್ಟು ತಂಜಾವೂರು
ಗೋಲ್ಡ್ ಪ್ಲೇಟೆಡ್ಡು ಇದು ಮೇಡಮ್ ಇದು ದೇವರು. ದೇವರು. ಹಾಂ, ಏನು ನೀವು ತಿರುಪ್ತಿನಾಗ ನೋಡ್ಬೋದು ಅದೇ ದೇವರು. ಇದೆಲ್ಲ ಪೂರ ಇದು ಇಷ್ಟು ನೀಟಾಗಿರೋಕ್ಕೆ ಕಾರಣ ನಮ್ಮ ತಾಯಿ ಅವ್ರದ್ದೇ ಎಲ್ಲ ಮೇಂಟೆನೆನ್ಸ್. ಸರ್ ಒಂದು ಚಾನಲಲ್ಲಿ ಹೇಳಿದ್ರಿ, ನಂಗೆ ತುಂಬ ಇಷ್ಟ ಆಯ್ತು, ನನಗೂ ಒಂದು ಸ್ವಲ್ಪ ಹೇಳಿ ಸರ್ ದೇವ್ರ ಮನೆ ಬಗ್ಗೆ. ಮೇಡಮ್ ಇದು ಬಂದುಬಿಟ್ಟು ಕೇರಳ ಅವ್ರು ಮಾಡಿದ, ಪಾಪ ತೀರ್ಕೊಂಡು ಅವ್ರು ಕೋವಿಡ್ ಟೈಮಲ್ಲಿ. ಈ ಇಂಚಸ್ ಇಲ್ಲಿ ಬಿಟ್ಟರೆ ನಿಮಗೆ ಇನ್ನೆಲ್ಲೂ ಮಳೆ ಯೂಸ್ ಮಾಡಿಲ್ಲ. ಮಳೆ ಆಗಲಿ ಇದಾಗಲಿ ಗಮ್ಮಾಗಲಿ ಇಲ್ಲ. ಇದೆಲ್ಲ ಫಿಕ್ಸ್ಡ್ ಇದು ಮಾಡಿರೋದು ಪ್ರತಿಯೊಂದೂ. ನೀವು ಇಲ್ಲಿ ಏನು ನೋಡ್ತೀರಾ ಇವೆಲ್ಲನೂ. ಲೈಟ್ ಇದೆಯಾ ಅಲ್ಲಿ ಮೇಲೆ ಒಂದು ಲೈಟ್ ಇದೆ. ಲೈಟಾ ಇದೆ. ಲೈಟ್ ಅದ್ರದ್ದು ಲೈಟ್ ಹೆಂಗೆ ನಮ್ಮ ಅಲ್ಲೇ ಇರ್ಬೇಕು ನೋಡ್ರಿ ಲೈಟ್. ಹಾಂ ಸರ್ ಹೇಳಿ ಸರ್. ಇವತ್ತು ಇದು ನಾವು ಒಂದು ರೌಂಡ್ ಹಾಕ್ಬೋದು ಬನ್ನಿ. ಹಾಂ ಬಾಜಿದೆ. ಚೆನ್ನಾಗಿದೆ ಸರ್. ಇದು ಬಂದುಬಿಟ್ಟು ನೀವು ಹಿಂದೆಯಿಂದ ನಮಸ್ಕಾರ ಮಾಡ್ಬೇಕಂತ ಹೇಳ್ತಾರೆ, ಅದಕ್ಕೋಸ್ಕರ ಅಲ್ಲಲ್ಲ ಒಂದು ರೌಂಡ್ ಹಾಕ್ಬೇಕಂತ. ಮಾರಿಯಮ್ಮನ ಅಂತಂದರೆ ಹೆಣ್ಣು ದೇವ್ರುಗಳಿಗೆ ಹಿಂದೆ ಶಕ್ತಿ ಜಾಸ್ತಿ ಅಲ್ಲ. ಇದು ಒಂದು ಪ್ರದಕ್ಷಿಣೆ ಹಾಕೋತಾರೆ. ಇದು ಶ್ರೀನಿವಾಸ ಕಲ್ಯಾಣದ ಫೋಟೋ. ಇದು ತಿರುಪ್ತಿಯವ್ರು ಕೊಟ್ಟಿದ್ದು 2-3 ಸಲ ಬಿದ್ದೋಯ್ತಿದ್ದು. ಅದೇನು ಇದು ಅಂದ್ಬಿಟ್ಟು ಅದಕ್ಕೆ ಎತ್ತಿ ದೇವರಿಂದ ಇಟ್ಬಿಟ್ಟಿದ್ದು. ಇದು ಆಪೋಸಿಟಲ್ಲಿ ಇದ್ದಿದ್ದು. ಇನ್ನು ಎಲ್ಲ ಗಿಫ್ಟ್ ಆಗಲೇ ಮೇಡಮ್. ಇಲ್ಲಿ ಏನೈತೋ ನೀವು ಫೋಟೋಗಳು ಇವೆಲ್ಲ ಪ್ರತಿಯೊಂದು ಗಿಫ್ಟ್ ಐಟಮ್ಸೇ. ಇಲ್ಲಿ ಯಾವುದು ಕೊಂಡ್ಕೊಂಬಂದು ನಾವು ಇಕ್ಕಿರೋದು ಏನೂ ಇಲ್ಲ. ಇನ್ನು ಹಳೆ ಮನೆಯಾಗ ಸುಮಾರು ಐತೆ. ಎಲ್ಲ ಇದು ಮಾಡಿರೋದೇನೇನು.